ಮಂಗಳವಾರ ಹುಟ್ಟಿದವರ ಮದುವೆ ಜೀವನ ಹೇಗಿರುತ್ತದೆ? ಜ್ಯೋತಿಷ್ಯದ ನಂಬಿಕೆಗಳ ಪ್ರಕಾರ. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ಸ್ವಾಗತ. ಮಂಗಳವಾರ ಹುಟ್ಟಿದವರ ಮದುವೆ ಜೀವನ ಹೇಗಿರುತ್ತದೆ ಎಂಬ ಕುತೂಹಲ ಹಲವರಲ್ಲಿ ಇರುತ್ತದೆ. ಜ್ಯೋತಿಷ್ಯದ ನಂಬಿಕೆಯ ಪ್ರಕಾರ ಮಂಗಳವಾರವು ಮಂಗಳ ಗ್ರಹದ ದಿನ. ಮಂಗಳ ಗ್ರಹವನ್ನು ಧೈರ್ಯ, ಶಕ್ತಿ, ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹಾಗಾದರೆ ಮಂಗಳವಾರ ಜನಿಸಿದವರ ವೈವಾಹಿಕ ಜೀವನ ಹೇಗಿರಬಹುದು? ಅವರು ಯಾವ ರೀತಿಯ ಸಂಗಾತಿಯಾಗಿರಬಹುದು? ಕುಟುಂಬ ಜೀವನದಲ್ಲಿ ಯಾವ ಗುಣಗಳು ಅವರಿಗೆ ಸಹಾಯ ಮಾಡಬಹುದು? ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಮುಖ್ಯ ವಿಷಯವನ್ನು ತಿಳಿದುಕೊಳ್ಳಿ. ಕೇವಲ ಜನ್ಮವಾದ ವಾರವನ್ನು ನೋಡಿ ಯಾರ ಮದುವೆ ಜೀವನದ ಬಗ್ಗೆ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಜಾತಕ, ಗ್ರಹಗಳ ಸ್ಥಾನ, ವ್ಯಕ್ತಿತ್ವ ಮತ್ತು ಜೀವನದ ಆಯ್ಕೆಗಳು ಕೂಡ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ವಿಡಿಯೋದಲ್ಲಿರುವ ಮಾಹಿತಿ ಜ್ಯೋತಿಷ್ಯದ ಸಾಂಪ್ರದಾಯಿಕ ನಂಬಿಕೆಗಳ ಆಧಾರದ ಮೇಲೆ ನೀಡಲಾಗಿದೆ. ಜ್ಯೋತಿಷ್ಯದ ಪ್ರಕಾರ ಮಂಗಳವಾರ ಜನಿಸಿದವರು ಸಾಮಾನ್ಯವಾಗಿ ಧೈರ್ಯಶಾಲಿಗಳು, ನೇರವಾಗಿ ಮಾತನಾಡುವ ಗುಣವನ್ನು ಹೊಂದಿರುವಂಥವರು ಮತ್ತು ಜವಾಬ್ದಾರಿಯುತ ಸ್ವಭಾವ ಹೊಂದಿರಬಹುದು ಎಂದು ನಂಬಲಾಗಿದೆ. ಮಾತಿನಲ್ಲಿ ಚಾತುರ್ಯ ಹೊಂದಿರುವವರು. ಇವರು ಜೀವನದಲ್ಲಿ ಯಾವುದೇ ಕೆಲಸವನ್ನಾದರೂ ಆತ್ಮವಿಶ್ವಾಸದಿಂದ ಮಾಡಲು ಪ್ರಯತ್ನಿಸಬಹುದು. ಕುಟುಂಬದ ಜವಾಬ್ದಾರಿಯನ್ನು ಸಹ ಗಂಭೀರವಾಗಿ ತೆಗೆದುಕೊಳ್ಳುವವರಾಗಿರಬಹುದು. ಮದುವೆಯ ನಂತರ ಸಂಗಾತಿಗೆ ರಕ್ಷಣೆ ಮತ್ತು ಬೆಂಬಲ ನೀಡಲು ಪ್ರಯತ್ನಿಸಬಹುದು. ಕುಟುಂಬದ ಸುಖಕ್ಕಾಗಿ ಶ್ರಮಿಸುವ ಮನೋಭಾವ ಇವರಲ್ಲಿರಬಹುದು. ಅವರೇ ಕೆಲವೊಮ್ಮೆ ಬೇಗ ಕೋಪ ಬರುವ ಸ್ವಭಾವ ಅಥವಾ ಹಠದ ಗುಣ ಸಂಬಂಧದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಕೋಪವನ್ನು ನಿಯಂತ್ರಿಸಿಕೊಂಡು ಶಾಂತವಾಗಿ ಮಾತನಾಡುವುದು ದಾಂಪತ್ಯ ಜೀವನಕ್ಕೆ ಒಳ್ಳೆಯದು. ಜ್ಯೋತಿಷ್ಯದ ನಂಬಿಕೆಯ ಪ್ರಕಾರ ಮಂಗಳವಾರ ಜನಿಸಿದವರು ಪ್ರಾಮಾಣಿಕತೆಯನ್ನು ಹೆಚ್ಚು ಇಷ್ಟಪಡುತ್ತಾರೆ. ಮೋಸ ಅಥವಾ ಕಪಟ ಸುಳ್ಳನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಸಂಗಾತಿಯೊಂದಿಗೆ ಪರಸ್ಪರ ನಂಬಿಕೆ ಇದ್ದರೆ ಇವರ ದಾಂಪತ್ಯ ಜೀವನ ಗಟ್ಟಿಯಾಗಿರಬಹುದು. ಯಾವುದೇ ಸಮಸ್ಯೆಯನ್ನು ಇಬ್ಬರು ಸೇರಿ ಎದುರಿಸುವ ಮನೋಭಾವ ಇವರಲ್ಲಿರಬಹುದು. ಹಣಕಾಸಿನ ವಿಷಯದಲ್ಲಿ ಇವರು ಕಷ್ಟಪಟ್ಟು ದುಡಿಯುವ ಸ್ವಭಾವದವರಾಗಿರಬಹುದು. ಕುಟುಂಬದ ಭವಿಷ್ಯಕ್ಕಾಗಿ ಶ್ರಮಿಸಲು ಹಿಂಜರಿಯುವುದಿಲ್ಲ. ಕುಟುಂಬದವರ ಮೇಲೆ ಅಪಾರ ಪ್ರೀತಿಯಿದ್ದರೂ ಕೆಲವೊಮ್ಮೆ ಅದನ್ನು ಮಾತಿನಲ್ಲಿ ವ್ಯಕ್ತಪಡಿಸುವುದಕ್ಕಿಂತ ತಮ್ಮ ಕಾರ್ಯಗಳ ಮೂಲಕ ತೋರಿಸಬಹುದು. ದಾಂಪತ್ಯ ಜೀವನ. ಮಂಗಳವಾರ ಹುಟ್ಟಿದವರು ಸುಖಮಯವಾಗಿರಲು ತಾಳ್ಮೆ, ಪ್ರೀತಿ, ಗೌರವ ಮತ್ತು ಮುಕ್ತ ಸಂವಹನ ಬಹಳ ಮುಖ್ಯ. ಈ ಗುಣಗಳನ್ನು ಬೆಳೆಸಿಕೊಂಡರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗಬಹುದು. ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ: ಮಂಗಳವಾರ ಜನಿಸಿದ್ದೀರಿ ಎಂಬ ಕಾರಣಕ್ಕೆ ಮಾತ್ರ ನಿಮ್ಮ ಮದುವೆ ಜೀವನ ಸುಖವಾಗುತ್ತದೆ ಅಥವಾ ಕಷ್ಟವಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಒಳ್ಳೆಯ ದಾಂಪತ್ಯ ಜೀವನವನ್ನು ನಿರ್ಮಿಸುವುದು ಇಬ್ಬರ ಪ್ರಯತ್ನ, ಪರಸ್ಪರ ವಿಶ್ವಾಸ ಮತ್ತು ಗೌರವದ ಮೇಲೆ ಅವಲಂಬಿತವಾಗಿದೆ.
ಹೀಗಾಗಿ ನೀವು ಮಂಗಳವಾರ ಜನಿಸಿದರೆ ನಿಮ್ಮ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳಿ, ಕೋಪವನ್ನು ನಿಯಂತ್ರಿಸಿ, ಸಂಗಾತಿಯ ಭಾವನೆಗಳನ್ನು ಗೌರವಿಸಿ. ಇದೇ ಸಂತೋಷದ ದಾಂಪತ್ಯ ಜೀವನದ ನಿಜವಾದ ರಹಸ್ಯ. ಕುಟುಂಬದ ಜೀವನದಲ್ಲಿ ತುಂಬ ಯಶಸ್ಸು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಜ್ಯೋತಿಷ್ಯ ಹಾಗೂ ಧಾರ್ಮಿಕ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಶಿವಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ತುಂಬು ಹೃದಯದ ಧನ್ಯವಾದಗಳು.